ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತವರು. ಈ ದಿನ ನಾವು ಗೋರು ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ದಂಥ ಮಂಡ್ಯದ ಸಾಹಿತ್ಯ ಸಮ್ಮೇಳನದ ಮೇಲೆ ಒಂದಿಷ್ಟು ಬೆಳಕು ಚೆಲ್ಲುವಂಥದ್ದು, ಜೊತೆಗೆ ಅಲ್ಲಿ ಏನು ನಡೀತಾ ಇದ್ದೀನಿ ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ. ಮುಖ್ಯವಾಗಿ ಏನು ಸಂದೇಶ ಕೊಟ್ಟರು ನಮ್ಮ ಗೋರುಚ ಅವರು, ಯಾಕಪ್ಪ ಅಂದ್ರೆ ಒಬ್ಬರು ವೈಚಾರಿಕರು, ಒಳ್ಳೆಯ ಅಭ್ಯಾಸಿಗರು, ಜನಪದ ಸಾಹಿತ್ಯದನ್ನು ಅರಿದು ಕುಡಿದಂಥವ್ರು, ಬರೀ ಅರಿದು ಕುಡಿದಷ್ಟೇ ಅಲ್ಲ ಬದುಕಿನೊಂದಿಗೆ ಬದುಕಾದಂಥವ್ರು. ಅವರು ಏನೇನು ಹೇಳಿದರು, ಏನೇನು ಒತ್ತು ಕೊಟ್ಟರು ಅನ್ನೋದು ಇವತ್ತು ಒಂದಿಷ್ಟು ಭಾಳ ಚರ್ಚೆ ಆಗುತ್ತಿರುವಂಥ ವಿಷಯ. ಅವ್ರು ಮುಖ್ಯವಾಗಿ ಭಾಳ ಒತ್ತು ಕೊಟ್ಟು ಹೇಳಿದ್ದೇನಪ್ಪ ಅಂದ್ರೆ ಧರ್ಮದ ದುರುಪಯೋಗ ನಿಲ್ಲಲಿ ಅಂತೇಳಿ. ಯಾಕಪ್ಪ ಅಂದರೆ ಧರ್ಮ ಅದು ನಮ್ಮ ಆಚರಣೆ, ನಮ್ಮ ಬದುಕು, ಅದನ್ನು ನಾವು ಏನಪ್ಪ ಅಂದ್ರೆ ಪ್ರೀತಿಸಬೇಕು, ಗೌರವಿಸಬೇಕು, ನಂಬಿಸ್ಬೇಕು. ಅದೇ ಕಾಲಕ್ಕೆ ಅದರ ಪ್ರಕಾರ ಪಾಲಿಸ್ಕೊಂಡು ಹೋಗಬೇಕು, ಹಂಚ್ಕೊಂಡು ಹೋಗಬೇಕು ಅನ್ನುವಂಥದ್ದು ಭಾಳ ಮಹತ್ವದ ಪಾತ್ರ. ಆ ದಿಶೆಯಲ್ಲಿ ಭಾಳಷ್ಟು ವಿಷಯಗಳನ್ನ ಮಾತಾಡಿ ತಮ್ಮ 21 ಹಕ್ಕೊತ್ತಾಯಗಳಲ್ಲಿ ಅದನ್ನು ಭಾಳ ಪ್ರಮುಖವಾಗಿ ಮಾತಾಡಿದ್ದೆ ಗೋರು ಚನ್ನಬಸಪ್ಪನವ್ರ ಮಾತು ನಾವೆಲ್ಲರೂ ಕಿವಿಗೊಟ್ಟು ಕೇಳಬೇಕಾಗಿದೆ ಮತ್ತು ಪಾಲಿಸ್ಬೇಕಾಗಿದೆ. ಬರೀ ಕೇಳೋದಲ್ಲ, ನಾವು ಪಾಲಿಸೋದಿಲ್ಲ, ಅದು ಬಂದಿದ್ದು ಪ್ರಾಬ್ಲಮ್ ಇಲ್ಲ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ನಾವು ಯಸ್ ಅಂತೀವಿ, ಆ ಸಂದರ್ಭದಲ್ಲಿ ಸಮಯ ದಾಟಿದ್ರೆ ಮರೆತೋಗಿ ಬಿಡ್ತೀವಿ. ಯಾಕಂದರೆ ನಾವು ಜಾತ್ರೆ ಮಾಡೋದ್ರಲ್ಲೇ ಭಾಳ ಪಾರಂಗತರು, ಆದರೆ ಜಾತ್ರೆಯಲ್ಲಿ ನಡೆದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ನಮ್ಮಲ್ಲಿ ಭಾಳ ಕಡಿಮೆ. ಅದಕ್ಕಾಗಿ ಅವರು ಎಚ್ಚರಿಕೆ ಕಿವಿ ಮಾತು ಹೇಳಿದ್ದಾರೆ. ಹಕ್ಕೊತ್ತಾಯದೊಳಗಂತೂ ಅವರು ಮೊದಲಿಗೆ ಇದು ಹೇಳೋದಷ್ಟೇ ನೇರವಾಗಿ ಹೇಳಿದ್ದಾರೆ, ಕೆಡುವುದು ಭಾಳ ಸುಲಭ ರೀ, ಅದು ಕಟ್ಟೋದ ಅಷ್ಟೇ ಕಷ್ಟ ಅಂತ. ಹೌದು, ಒಂದು ದೇವಾಲಯ ಆಗಿರ್ಬೋದು, ಒಂದು ಮಸ್ಜಿದ್ ಆಗಿರ್ಬೋದು, ಮತ್ತೊಂದು ಚರ್ಚ್ ಆಗಿರ್ಬೋದು, ಅಥವಾ ಒಂದು ಶಾಲಾ ಕಟ್ಟಡಗಳಾಗಿರ್ಬೋದು, ಬದುಕಿನ ಕಟ್ಟಡಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಸಾಂಸ್ಕೃತಿಕ ಕಟ್ಟಡಗಳಾಗಿರ್ಬೋದು, ಕಟ್ಟೋದು ಭಾಳ ಕಷ್ಟ. ಅದಾಗಬೇಕಾದ್ರೆ ಎಷ್ಟು ವರ್ಷ ಅಂತ ತೊಗೊಳ್ತದೆ ಆ ಕಟ್ಟೋರಿಗೆ ಗೊತ್ತು, ಆ ಶಿಲ್ಪಿಗೆ ಗೊತ್ತು. ಆದರೆ ಕೆಡುವುದು ಭಾಳ ಸುಲಭ ಕೆಲಸ. ಯಾಕಂತಂದ್ರೆ ಮತಾಂಧರು ಅಥವಾ ಧರ್ಮಾಂಧರು ನಾವೇನು ಕರ್ಕೊಳ್ತೀವಿ, ಇವರು ವಿಶೇಷವಾಗಿ ತಮ್ಮ ಧರ್ಮ ಶ್ರೇಷ್ಠ, ಇನ್ನೊಬ್ರು ಕನಿಷ್ಠ ಅಂತ ಹೇಳ್ತಾ ನಮ್ಗೆ ಗೊತ್ತಿಲ್ಲದನ ಇಡೀ ಒಂದು ಸಂಸ್ಕೃತಿಯನ್ನು ಹಾಳುಗೊಳ್ಳೋಂಥ ಮನೋಸ್ಥಿತಿಗೆ ಬಂದಿತ್ತಿರ್ತಾರೆ. ಅಂಥವರಿಂದ ಇವತ್ತು ತೊಂದರೆ ಆಗ್ತದೆ. ಇವತ್ತು ನಾವು ಸಂಘರ್ಷ ಸಮಯದಲ್ಲಿದ್ದೀವಿ ಅಂತ. ಹೌದು, ನಾವು ಸಂಘರ್ಷ ಸಮಯದಲ್ಲಿದ್ದೀವಿ. ಯಾವ ಸತ್ಯ, ಯಾವ ಸುಳ್ಳು, ಯಾವುದು ಬದುಕ ಅಲ್ಲ ಅನ್ನುವಂಥ ಚರ್ಚೆಯಲ್ಲಿ ನಾವು ಬಂದಿದ್ದೀವಿ. ಇವತ್ತು ನಮಗೆ ಯಾರೋ ಒಬ್ಬ ಸುಂದರವಾಗಿ ಮಾತಾಡೋರು, ಚೆನ್ನಾಗಿ ಮಾತಾಡೋರು, ಭಾವನಾತ್ಮಕವಾಗಿ ಮಾತಾಡೋರು ಭಾಳ ಒಳ್ಳೆಯವರು ಅನಿಸ್ಬಿಡ್ತಾರೆ. ಆದರೆ ವಾಸ್ತವವಾಗಿ ಅದರಿಂದ ಹಾನಿ ಆಗೋದು ಹೆಚ್ಚು ಅನ್ನುವಂಥ ಮಾತನ್ನು ನಮ್ಮ ಗೋರುಚ ಅವರು ಭಾಳ ಸೂಕ್ಷ್ಮವಾಗಿ ತಮ್ಮ ಭಾಷಣದುದ್ದಕ್ಕೂ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಎಲ್ಲ ಭಾಷಣಗಳ ನಾವು ಗಮನಿಸಿದಾಗ ಇಲ್ಲಿವರೆಗೆ ಬಂದ 87 ಏನು ಭಾಷಣಗಳಿದ್ದಾವೆ ನಮ್ಮ ಈ ಒಂದು ಅಧ್ಯಕ್ಷರ ಭಾಷಣಗಳು. ಸಮ್ಮೇಳನ ಅಧ್ಯಕ್ಷ, ಸರ್ವಾಧ್ಯಕ್ಷರು ಮಾತಾಡಿದ್ದು, ಅದ್ರಲ್ಲಿ ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದನೋ ಇಲ್ಲೋ ಗೊತ್ತಿಲ್ಲ. ಅನುಷ್ಠಾನ ಆಗದಿದ್ದ ಭಾಳದ ಪಾಪ ಅವರು ನಮ್ಮ ಅನುಭವದ ಮಾತನ್ನು ಹೇಳಿರ್ತಾರೆ, ಅದು ಪಾಲಿಸೋರು ಯಾರು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅದು ಇವತ್ತು. ಯಾಕಂದ್ರೆ ಅವರು ವಿಶೇಷವಾಗಿ ಹೆಚ್ಚು ಒತ್ತು ಕೊಡೋದೇನಪ್ಪ ಅಂದ್ರೆ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮನ ಇರಲಿ ಅಂತೇಳಿ. ಇದು ಸಾಧ್ಯದಲ್ಲ ಅಂತ ಇವತ್ತು. ಹೌದು, ಕನ್ನಡದ ಬಗ್ಗೆ ನಮ್ಮ ಪ್ರೀತಿ ಅದ, ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಇಲ್ಲ ಕನ್ನಡದಲ್ಲಿ ಆಗಬೇಕಲ್ಲ ಅಂತೆಲ್ಲ. ಇದು ಸಾಧ್ಯದನ? ಒಂದು ಸಿಂಪಲ್ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ಯಾವ ರೀತಿ ಬೆಳೀತಾ ಇದ್ದೀವಪ್ಪ ಅಂದ್ರೆ, ನಾವು ಯಾಕೆ ಈ ರೀತಿ ಆಗಿದ್ದೀವಿ ಅಂದ್ರೆ ನಮ್ಮ ಮೂಲ ಉದ್ಯೋಗ ಬಿಟ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಅದಕ್ಕೆ ಮಾರ್ಕೆಟ್ ಕೊಟ್ಟಿಲ್ಲ. ಇದನ್ನ ಒಳ್ಳೆ ಹೇಳ್ತಾ ಇರ್ತೀನಿ, ಮರಳಿ ಹೇಳ್ತಾ ಇರ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ಒಂದು ವೇಳೆ ಒಕ್ಕಲ್ತನಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಕನ್ನಡ ಮಾಧ್ಯಮ ಸರಳವಾಗಿ ಬೆಳೀತಾ ಇತ್ತು. ಯಾಕಂದರೆ ಕನ್ನಡದ ಉದ್ಯೋಗ ಇಲ್ಲಲ್ಲೇ, ಒಕ್ಕಲ್ತನ ಒಂದೇ ಕನ್ನಡದ ಉದ್ಯೋಗ. ಅದು ಬಿಟ್ಟು ಮತ್ತೊಂದು ಯಾವ ಟೆಕ್ನಾಲಜಿ ಕನ್ನಡದಲ್ಲಿ ಇದ್ದಾವೆ, ಯಾವುದನ್ನು ಕನ್ನಡಿಗರು ಸಂಶೋಧನೆ ಮಾಡಿ ಕಂಡುಹಿಡಿದಾರೆ. ಬಂಡಿ, ಚಕ್ಕಡಿ, ಚಕ್ರ, ಕಂಬಾರಿಕೆ, ಇವು ಕನ್ನಡದ ಉದ್ಯೋಗಗಳು, ಕನ್ನಡದ ಮಾತುಗಳು. ಒಕ್ಕಲ್ತನ ಆಧಾರಿತ ವಸ್ತುಗಳು, ಕುಂಟಿ, ರಂಟಿ, ಅದೇ ಕಾಲಕ್ಕೆ ನೇಗಿಲು, ಇವೆಲ್ಲನೂ ನಾವು ನಮ್ಮ ಬದುಕಿಗೆ ಏನು ಬೇಕಾದ್ರೆ ಮಾಡ್ಕೊಂಬಿಡೋಂಥವ್ರು. ಇನ್ನೊಂದೆಲ್ಲ ಹೊಸದಾಗಿ ಬಂದು ಸೇರಿದಂಥವು. ನಾವು ಒಕ್ಕಲ್ತನಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಅಂತ ಅಲ್ಲ, ಮತ್ತು ನಾವು ಅದರಿಂದ ಬದುಕೋದು ಆ ಮತ್ತು ಬೇರೆ. ಆದರೆ ನಿಜವಾಗಿಯೂ ಒಕ್ಕಲ್ತನಕ್ಕೆ ಮಾರ್ಕೆಟ್ ಮಾಡಿಲ್ಲ. ಹೀಗಾಗಿ ಅದ್ರ ಜೊತೆಗೆ ಬದುಕುವ ಭಾಷೆ ಕನ್ನಡ ಆಗಿ ಬೆಳೀಲಿಲ್ಲ ಅನ್ನೋದು ಅಷ್ಟ ಸತ್ಯದ. ಇವತ್ತು ನಾವು ಕನ್ನಡ ಮಾಧ್ಯಮ ಮಾಡಬೇಕು ಅಂತ ಹೇಳಿದರೆ ಅಲ್ಲ, ಅಂಥ ವಾತಾವರಣ ಬೇಕಲ್ಲ. ಇವತ್ತು ಕಲಿಸೋದು ಕಡಿಮೆ ಪ್ರಮಾಣ. ಪೂರ್ಣ ಎಲ್ಲರೂ ಎಜುಕೇಟೆಡ್ ಇಲ್ಲ ಇಲ್ಲಿ ದೇಶದೊಳಗೆ, ಈ ರಾಜ್ಯದೊಳಗೆ.
ಯಾಕಂದರೆ ನಾವು ಈ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇಲ್ಲ. ಅದನ್ನು ಇವತ್ತು ನಮ್ಮ ಗೌರೂಚ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. 15% ಅದು ನಿಮ್ಮ ಬಜೆಟ್ನ ದುಡ್ಡಿನ ಶಿಕ್ಷಣಕ್ಕೆ ಇಟ್ಟರೆ ಅಂತೇಳಿ. ಇಲ್ಲಿವರೆಗೆ ಬಂದು ಹೋದಂಥ ಕಂಗಾಲ್ ಹನುಮಂತರಾಯರು ಹೇಳಿಕೊಂಡು ಇಲ್ಲಿವರೆಗೆ ಬಂದ ಎಲ್ಲ ಸರ್ಕಾರಗಳು ಯಾವ ಸರ್ಕಾರ 15% ಶಿಕ್ಷಣಕ್ಕೆ ಇಟ್ಟದ ಹೇಳ್ರಿ. ಒಂದು ಎಕ್ಸಾಂಪಲ್ ಕೊಡು. ಕೇವಲ 1-2%, ಭಾಳ 3% ಮುಗಿದೋಗ್ಬಿಡ್ತು. ಅಂದಾಗ ಶಿಕ್ಷಣ ಬೆಳೀಲಿ, ಕನ್ನಡ ಮಾಧ್ಯಮ ಬೆಳೀಲಿ, ಅದು ಬೆಳೀಲಿ. ಕನ್ನಡ ಮಾಧ್ಯಮ ಬೆಳೀಲಿಕ್ಕೆ ಸಾಧ್ಯ ಇತ್ತು, ಇಲ್ಲಂತಲ್ಲ. ನೀವು ಒಕ್ಕಂದ್ರಿಗೆ ಮಾರ್ಕೆಟೇ ಮಾಡಲಿಲ್ಲ. ಹೌದು, ಅದರಿಂದ ಗಂಟು ಆಗ್ತದೆ, ಉತ್ಪನ್ನ ಬರ್ತದೆ, ಲಾಭ ಆಗ್ತದೆ, ಅದಕ್ಕೆ ಬೆನ್ನತ್ತಾರೆ. ಇಲ್ಲಾಂದ್ರೆ ಅದಕ್ಕೆ ಯಾಕೆ ಬೆನ್ನತ್ತಾರೋ? ಅವ್ರ ಹೊಟ್ಟೆಗೆ ಮಟ್ಟಿಗೆ ಒಂದು ದೋದ್ರಗ ಸೀರೆಗೆ ಅಷ್ಟೇ ಅನುಕೂಲ ಆದರೆ ಅವ್ರ ಪಾಪ ಅವರು ಯಾವ ಕಾರಣಕ್ಕಾಗಿ ಬೆನ್ನತ್ತಬೇಕು ಒಕ್ಕಲ್ತನವನ್ನು ಅನ್ನೋದು ದೊಡ್ಡ ಪ್ರಶ್ನೆ ಐತಿ. ಒಕ್ಕಲ್ತನ ಮತ್ತು ಅದರ ಆಧಾರಿತ ಉದ್ಯೋಗಗಳು ಬೆಳೆದ್ರೆ ಇವತ್ತು ನೀವು ಹೇಳೋ ಅವಶ್ಯಕತೆ ಇಲ್ಲ. ನೀವು ಈ ಒಂದು ಸಮ್ಮೇಳನಗಳಲ್ಲಿ ಹೇಳಿ ಹೇಳ್ತೀರಿ, ಇಲ್ಲ ಕನ್ನಡ SLC ಮಾಧ್ಯಮ ಆಗ್ಬೋದು ಅಂತೇಳಿ. ಇವತ್ತು ನಮ್ಮಲ್ಲಿ ಗುಂಪಾಗಿಬಿಟ್ಟದು. ಒಂದು 10% ಜನ ಇವರೇನು ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು ಇದ್ದಾರಲ್ಲ, ಇವರು ಉದ್ಯೋಗ ಹಿಡಿಯೋ ಸಲುವಾಗಿ ಅಥವಾ ಉದ್ಯೋಗ ಬೆಳೆಸೋ ಸಲುವಾಗಿ ಇವತ್ತು ಉದ್ಯೋಗದ ಏನು ತಿಳ್ಕೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಟೆಕ್ನಾಲಜಿಪ್ಪ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಮಷಿನರಿ ವರ್ಕ್ಗಳು, ಇವ ಇಂಡಸ್ಟ್ರಿ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಇವಾಗ ಕೈಗಾರಿಕೆ ತಿಳ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಅದು ಕಲಿಬೇಕಾದ್ರೆ ಇಂಗ್ಲೀಷಲ್ಲೇ ಕಲಿಬೇಕು. ಇಂಗ್ಲೀಷ್ ಇಲ್ಲದೆ ಬೇರೆ ಭಾಷೆಯಲ್ಲಿ ಸಿಗೋದಿಲ್ಲ. ಈಗ ಒಂದು ಕಾಲು ತಯಾರಿಕೆ ವಸ್ತುಗಳನ್ನು ಕಲಿಬೇಕಾಗಿತ್ತು, ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಕನ್ನಡ ನಿಮ್ಗೆ ಎಲ್ಲಿ ಸಿಗ್ತಾವೆ ಹೇಳ್ರಿ? ಯಾಕಂದರೆ ಕನ್ನಡದ ಮಣ್ಣಿನಿಂದ ಬಂದಂಥದ್ದೆಲ್ಲದು ಆ ಒಂದು ಉದ್ಯೋಗ. ಹೀಗಾಗಿ ಕಾರ್ ತಯಾರು ಮಾಡೋದಾಗಿರ್ಬೋದು, ಬಸ್ ತಯಾರು ಮಾಡೋದಾಗಿರ್ಬೋದು, ಟ್ರ್ಯಾಕ್ಟರ್ಗಳನ್ನ ತಯಾರು ಮಾಡೋದಾಗಿರ್ಬೋದು, ವಿಮಾನಗಳನ್ನ ತಯಾರು ಮಾಡೋದಾಗಿರ್ಬೋದು, ರೈಲ್ವೆಗಳನ್ನ ತಯಾರು ಮಾಡೋದಾಗಿರ್ಬೋದು, ಈ ದೇಶದ ಡಿಫೆನ್ಸನ್ನು ಅಂದ್ರೆ ಒಂದು ಏನಪ್ಪ ರಕ್ಷಣಾ ಒಂದು ಅಸ್ತ್ರ ಶಸ್ತ್ರಗಳನ್ನು ತಯಾರು ಮಾಡೋದಾಗ್ರಿ, ಇವು ಯಾವ ನಾವು ತಯಾರು ಮಾಡಿಲ್ಲ. ಭಾಳದ ಕಡ್ಡಗ, ಭಾಳದ ಏನಪ್ಪ ಬಂದು ಸಹಿತ ನಾವು ಕಂಡಿಲ್ಲದಲ್ಲ. ಈ ರೀತಿ ನಮ್ಮ ಒಂದು ಸಂಸ್ಕೃತಿ ಬೆಳೆದು ಬಂದಿತ್ತು. ಕಡ್ಡದಿಂದ ಬಡದಾಡಿ ನಿಂತವ್ರು ನಾವೆಲ್ಲ. ಈಗ ಅವೆಲ್ಲ ಕಲಿಬೇಕಾದ್ರೆ ಇಂಗ್ಲೀಷಲ್ಲಿ ಹೋಗ್ಬೇಕಾಗ್ತದೆ. ಅಂದಾಗ ನೀವು ಕನ್ನಡ ಮಾಧ್ಯಮ ಮಾಡಿರಿ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಯೋಗ್ಯ ಆಗ್ತದೆ. ಇದನ್ನೆಲ್ಲ ನೀವು ಇವತ್ತೇ ಕೃಷಿಗೆ ಮಾರ್ಕೆಟ್ ಮಾಡಿರಿ, ಇವತ್ತೇ ಲಾಭ ಉದ್ಯೋಗ ಮಾಡಿರಿ. ನಿಶ್ಚಿತವಾಗಿ ಎಲ್ಲರೂ ಕನ್ನಡ ಕಲಿತು ಕಲಿತಾರೆ. ಅದಕ್ಕೆ ಇಂಗ್ಲೀಷ್ ಬೇಕಾಗಿಲ್ಲ. ಹೊಲದಲ್ಲಿ ರೆಂಟು ಹಿಡಿಯೋಕೆ, ಕುಂಟು ಹಿಡಿಯೋಕೆ, ಎತ್ತುಗಳನ್ನ ಸಾಕೋದಕ್ಕೆ, ಆಕಳನ್ನು ಸಾಕೋದಕ್ಕೆ, ಕೋಳಿಗಳನ್ನ ಸಾಕೋದಕ್ಕೆ, ಇವೆಲ್ಲ ದಿನನಿತ್ಯದ ಉದ್ಯೋಗಗಳು. ಇವಕ್ಕೆ ಏನಪ್ಪ ಇಂಗ್ಲೀಷ್ ಬೇಕಾಗಿಲ್ಲ. ನಾವು ಸಹ ನಮ್ಮ ಕನ್ನಡದಲ್ಲೇ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ನಾವು ಬೆಳೆದಂಗೆ ಮುಂದೆ ನೋಡ್ಲಿಕ್ಕೆ ಬರ್ತದೆ. ಅಂದ್ರೆ ಕನ್ನಡ ಮಾಧ್ಯಮದಲ್ಲೇ ನಮ್ಮ ಮಕ್ಕಳು ಕಲಿಬೇಕಾದ್ರೆ ಪ್ರತಿಯೊಬ್ಬ ಮಗುವಿಗೂ ಫ್ರೀ ಎಜುಕೇಷನ್ ಸಿಗಬೇಕು. ಎಲ್ಲದು ಫ್ರೀ ಎಜುಕೇಷನ್? ಮಧ್ಯಾಹ್ನ ಊಟ ಕೊಡ್ತೀವಿ ರೀ, ಅದು ಕೊಡ್ತೀವಿ. ಎಷ್ಟು ಮಂದಿ ಹೋಗಿಬಿಡ್ತಾ ಇದೆ, ಎಷ್ಟು ಸ್ವಚ್ಛಾಗಿ ಹೋಗಿಬಿಡ್ತದೆ, ಅದು ಬೇರೆ ವಿಷಯ. ಆದರೂ ಅದು ಮಾತಾಡ್ತಾ ಇದ್ವಿ. ಕನ್ನಡ ಬೆಳಿಬೇಕಾಗಿದ್ದು ಇಲ್ಲಿ ಉದ್ಯೋಗ ಬೆಳೆದ್ರಿಂದ ನಮ್ಮ ಉದ್ಯೋಗ ಒಕ್ಕಲ್ತನ ಸಂಬಂಧಿಸಿದಂಥ ಒಕ್ಕಲ್ತನ ಲಾಭದ ಯಾವ ಮಾಡ್ತೀರಿ ನೀವು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕನ್ನಡ ಮಾಧ್ಯಮ ಕಲಿತಾರೆ. ಆದರೂ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರಗಳು. ಆದರೆ ನಡಕ್ಕೆ ಕೋರ್ಟ್ಗಳು ಬಂದು ಇಲ್ಲಪ್ಪ, ಯಾರ ಮಾತೃಭಾಷೆ ಒಬ್ಬರದ್ದು ಉರ್ದು ಇರ್ತದೆ, ಒಬ್ರದ್ದು ಕನ್ನಡ ಇರ್ತದೆ, ಮತ್ತೊಂದು ಇರ್ತದೆ, ಅವರ ಭಾಷೆ ಅವ್ರ ತಂದೆ ತಾಯಿನ ಹೇಳ್ತಾರೆ, ಅದನ್ನು ಕಲಿಬೇಕು ಅಂತ ಅವ್ರು ಇವಾಗ ವ್ಯಾಖ್ಯಾನ ಆಗ್ಯದ, ತೀರ್ಪುಗಳು ಬಂದಿದ್ದಾವೆ. ಹಿಂಗೆ ಬಂದಾಗ ನೀವು ಅದನ್ನು ಒತ್ತಾಯದಿಂದ ಕಲಿಸೋ ಸಾಧ್ಯತೆಗಳು ಇಲ್ಲ. ಅದನ್ನು ಹೇಳಿದ್ದಾರೆ. ಮುಂದೆ ಇನ್ನೊಂದು ಭಾಳ ಪ್ರಮುಖವಾಗಿ ಏನಪ್ಪ ಅಂದ್ರೆ ಬೆಂಗಳೂರು ಕೇಂದ್ರ ಮಾಡೋಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತು ಅದು ಸತ್ಯದ. ಪ್ರತಿಯೊಂದು ಜಿಲ್ಲೆಯನ್ನು, ತಾಲೂಕನ್ನು ಬೆಳೆಸುವಂಥ, ಅಲ್ಲೆಲ್ಲ ಉದ್ಯೋಗಗಳನ್ನ ಬೆಳೆಸುವಂಥ ಕೆಲಸ ಆಗಬೇಕು. ಅದರಿಂದ ಮಾಡೋರು ಯಾರು? ಯಾಕಂದರೆ ನಾವು ಕಾರ್ಪೊರೇಟ್ಮಯ ಆಗಿಬಿಟ್ಟಿವಿ, ಖಾಸಗಿಗಳಾಗಿಬಿಟ್ಟಿವಿ. ದುಡ್ಡಿದ್ದವರು ಇದು ಮಾಡ್ತಾರೆ. ದುಡ್ಡಿದ್ದವ್ರು ಯಾಕೆ ಹಳ್ಳಿಗಳಿಗೆ ಹೋಗ್ತಾರೆ, ಯಾಕೆ ಅವ್ರು ಪಟ್ಟಣಕ್ಕೆ ಹೋಗ್ತಾರೆ, ಯಾಕೆ ಅವ್ರು ತಾಲೂಕಿನ ಮಟ್ಟಕ್ಕೆ ಬರ್ತಾರೆ, ಯಾಕೆ ಅವ್ರು ಜಿಲ್ಲಾ ಮಟ್ಟಕ್ಕೆ ಬರ್ತಾರೆ? ಅಲ್ಲೇ ಬೆಂಗಳೂರು ಸುತ್ತಮುತ್ತ ತುಮಕೂರು ಅಂತ ಏರಿಯಾದಲ್ಲಿ ಕರ್ನಾಟಕದಲ್ಲಿ ಅಲ್ಲೇ ಅವ್ರು ತಮ್ಮ ಉದ್ಯೋಗಗಳನ್ನ ಮಾಡ್ತಾರೆ. ಇನ್ನು ಗಣಿಗಾರಿಕೆ ಅಂತ ಕಾಡಿಗೆ ಹೋಗಲೇಬೇಕು, ಕಾಡಿನಾಗಿರ್ತದೆ. ಯಾಕೆ ಕಾಡುಗಳದ್ದು ಆ ಗಣಿ ಅದು ಇವತ್ತು ಕಬ್ಬಿಣಿರ್ಬೋದು, ಮತ್ತು ಅವ್ರು ತೆಗಿಬೇಕಾದ್ರೆ ಕಾಲು ಕಡಿಬೇಕು, ಅದಕ್ಕೆ ಬರ್ತಾರೆ. ಅದು ನಿಲ್ಲಿಸ್ಲಿ ಅಂತ ಹೇಳಿದ್ದಾರೆ. ಭಾಳ ಉತ್ತಮ ಅವಸರ. ಅದು ನಿಲ್ಲಿಸೋರು ಯಾರು ಅಂತ. ಯಾಕಂದರೆ ಈಗ ಸಿದ್ದರಾಮಯ್ಯ ಕೈಯಲ್ಲಿ ಉಳಿದಿಲ್ಲ. ಅವರು ಸಿದ್ದರಾಮಯ್ಯನವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯಗೆ ಸಾಧ್ಯ ಇದ್ದಿದ್ದು ಅದನ್ನ ಮಾಡ್ತಾ ಇಲ್ಲ ಅವರು. ಅವ್ರಿಗೆ ಸಿಂಪಲ್ ಅದ, ಕಾನೂನು 3 ತೆಗೆದಾಗೋದು, MSP ಅದನ್ನು ಕಾನೂನಾತ್ಮಕವಾಗಿ ಮಾಡೋದು. ಇದೇ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಶುಗರ್ ಫ್ಯಾಕ್ಟ್ರಿಗಳ ಮುಂದೆ ಕಬ್ಬುಗಳನ್ನು ತೂಕ ಹೊಡಿತಾರೆ, ಸಾಕಷ್ಟು ಅದ. ಆ ತೂಕ ಹೊಡೆದು ತಪ್ಸೋಕ್ಕಾಗ್ತಾ ಇಲ್ಲ ಶುಗರ್ ಫ್ಯಾಕ್ಟ್ರಿಗಳಿಂದ. ಅಂದಾಗ ಪಾಪ ಅವರು ಸಿದ್ದರಾಮಯ್ಯನವ್ರು ಇದನ್ನೆಲ್ಲ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಮಾಡಲಿಕ್ಕಿಲ್ಲ. ಅಂದಾಗ ಕನ್ನಡದ ಬಗ್ಗೆ ಹಕ್ಕೊತ್ತಾಯ ನೀಡಿ, ಕನ್ನಡ ಕಡ್ಡಾಯ ಆಗಲಿ, ಬೆಂಗಳೂರು ಒತ್ತಡ ಕಡಿಮೆ ಆಗಲಿ, ಒಂದಿಷ್ಟು ಏನು ಸಲಹೆಗಳು 21 ಸಲಹೆ ಕೊಟ್ಟಿದ್ದಾರೆ. ಕನ್ನಡ ಶಾಸ್ತ್ರೀಯ ಭಾಷೆ ಆಗಲಿ, ಹೀಗೆಲ್ಲ ಇದ್ದಾವೆ. ಅವ್ರು ರೆಗ್ಯುಲರ್ ಬರುವಂಥವು. ಆದರೆ ಗೌರವ್ ಸರ್ಗೂ ಗೊತ್ತದ ಇದೆಲ್ಲನೂ ಇವ್ರು ಮಾಡೋದಾರೆ. ಕೇಳ್ತಾರೆ ಈಗಷ್ಟ ಕೇಳಿ ಅವರು ತಮ್ಮದು ಅಷ್ಟು ಫೋಟೋಗಳು ಬರ್ತಾವೆ ಪತ್ರಿಕೆಗಳಲ್ಲಿ ನೋಡ್ಕೊಂಡು ಆರಾಮಿದ್ದು ಬಿಡ್ತಾರಪ್ಪ. ಮತ್ತು ಮುಂದಿನ 1 ವರ್ಷ ನಂತರ ಮತ್ತೆ ಪಿಕ್ನಿಕ್ ಯಾವುದು ಈ ಒಂದು ಸಾಹಿತ್ಯ ಸಮ್ಮೇಳನ, ಆದರೆ ಎಲ್ಲ ಸಾಹಿತಿಗಳು ಬರ್ತಾರೆ, ಮಾತಾಡ್ತಾರೆ, ಏನೋ ಉದ್ದುದ್ದ ಭಾಷಣ ಮಾಡ್ತಾರೆ, ಊಟದ ಸಲುವಾಗಿ ಹೆಚ್ಚಿಕೊಡ್ತಾರೆ. ಈ ಸಲ ಬಾಡೂಟದೊಂದು ದೊಡ್ಡ ಚರ್ಚೆ ಆಯಿತು. ಬಾಡೂಟ ಇಲ್ಲಿ ಹಾಕ್ಸಿದ್ರು ಅಂತೇಳಿ. ಅಂದರೆ
ಇದೊಂದು ಊಟದ ಕೇಂದ್ರ ಆಗಿರ್ತದೆ. ವರ್ಷಕ್ಕೊಮ್ಮೆ ಒಂದಿಷ್ಟು ಪುಸ್ತಕ ಇಡ್ತಾರೆ, ಯಾರು ಕೊಳ್ತಾರೆ ಕೊಳ್ಳಕ್ಕೆ ಇಲ್ಲ. ಹೀಗಾಗಿ ಜಾತ್ರೆ ಅಂತೇಳಿ ಲಂಕೇಶ್ ಮತ್ತು ಅಂದಿನ ಚಂದ್ರಶೇಖರ್ ಪಾಟೀಲರು ಇನ್ನುಳಿದವರು ಎಲ್ಲರೂ ಟೀಕಾ ಮಾಡಿದರು. ಅದು ಇವತ್ತಿಗೂ ಸತ್ಯಾಗಿ ಉಳಿದ್ಬಿಟ್ಟದು. ಅದರ ತನ್ನ ರೂಪಗಳೇನೋ ಮಾಡಬೇಕಂತ ಹೋಗ್ತಾ ಇದ್ದಾರೆ, ಏನೂ ಆಗ್ತಾಯಿಲ್ಲ. ಇದು ಕಾರಣ ಅಂದ್ರೆ ಸರ್ಕಾರ ತಪ್ಪು ಹೆಜ್ಜೆಗಳು, ನಾವು ತೆಗೆದುಕೊಂಡಂಥ ಆರ್ಥಿಕ ತಪ್ಪು ನೀತಿಗಳು. ಹೀಗಾಗಿ ಇವು ಜಾತ್ರೆ ಉಳಿತಾ ಇದ್ದಾವನ್ನ ಒಂದು ಸಲಹೆ ಸೂಚನೆಗಳಾಗಿ ಉಳಿತಾವೆ ವಿನಃ ಇಲ್ಲಿ ಶಿಕ್ಷಣಕ್ಕೆ 15% ಕೊಡೋದಿಲ್ಲ ಸರ್ಕಾರದವರು. ಹೀಗಾಗಿ ಪ್ರತಿಯೊಬ್ಬರು ಶಿಕ್ಷಣ ಪಡೆಯೋ ಸಾಧ್ಯತೆ ಇಲ್ಲ. ಪ್ರತಿಯೊಬ್ಬರು ಶಿಕ್ಷಣ ಪಡೆದಾಗ ಯಾವುದು ನಿಜವಾದ ಉದ್ಯೋಗಗಳು ಗೊತ್ತಾಗ್ತದೆ. ಮತ್ತು ಕನ್ನಡ ಮಾಧ್ಯಮ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ಒಕ್ಕಲ್ತನ ಸಂಬಂಧಿತ ಉದ್ಯೋಗಗಳು ಬೆಳೆದಾಗ ಮಾತ್ರ, ನಮ್ಮ ಮಕ್ಕಳು ಇಲ್ಲೇ ದುಡಿದು ಕುಳಿದಾಗ ಮಾತ್ರ, ಅದರ ಲಾಭ ಬರುವಂಗಿದ್ದಾಗ ಮಾತ್ರ ಕನ್ನಡ ಮಾಧ್ಯಮ ಯಶಸ್ವಿ ಸಾಧ್ಯತೆ ವಿನ ಅದು ಬಿಟ್ಟು ಮತ್ತೇನಿಲ್ಲ ಅನ್ನೋದು ನಾವು ವಾಸ್ತವ ತಿಳ್ಕೊಂಡು ಈ ಭಾಷಣಗಳು ರಚನೆ ಮಾಡಬೇಕಾಗ್ತದೆ. ಅದು ಗೌರೂಚ್ ಅವರ ಒಂದು ಪ್ರಾಮಾಣಿಕವಾದ ಅನಿಸಿಕೆಗಳನ್ನ ಅಭಿಪ್ರಾಯ ಹೇಳಿದ್ದಾರೆ. ಅದಕ್ಕೆಲ್ಲ ಜನಪದ ಯೂನಿವರ್ಸಿಟಿ, ವಚನ ಯೂನಿವರ್ಸಿಟಿ, ಈ ವಿಶ್ವವಿದ್ಯಾಲಯಗಳು ಅನುದಾನ ಕೊಡೋದ್ರ ಬಗ್ಗೆಯೂ ಸಾಕಷ್ಟು ಮಾತಾಡಿದ್ದಾರೆ. ವಿದ್ಯೆ ಬಗ್ಗೆ ಮಾತಾಡಿದ್ದಾರೆ. ಅವೆಲ್ಲ ಅನುಷ್ಠಾನಕ್ಕೆ ಬರಬೇಕಾಗಿತ್ತಪ್ಪ ಅಂದ್ರೆ ಸರ್ಕಾರದ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಕೇವಲ ಹಿರಿಯರ ಮಾತನ್ನು ಕೇಳೋದು, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡುವಂಥ ಈ ಸರ್ಕಾರಗಳಿಗೆ ಏನು ಹೇಳೋದು ಅಂತ ಹೇಳ್ತಾ, ಇದು ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರೂಚ್ ಅವರು ತಮ್ಮ 87ನೇ ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ಬೋದು, ಸಾಧ್ಯ ಆಗಲಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ಸ್ ಮಾಡ್ತಾಯಿರಿ. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದನ್ನು ನೀವು ಶೇರ್ ಮಾಡೋದು ನಿಲ್ಲಿಸ್ಕೋಬೇಡ್ರಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ ಅಂತ ಹೇಳಿ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.